ಇದನ್ನ ನಾನು ವಿರೋಧ ಪಕ್ಷದ ನಾಯಕರು ನಾವಿಬ್ಬರು ನಾವು ಪ್ರಸ್ತಾವ ಮಾಡಕ್ ಮುಂಚೆನೆ FD ಅವರು ಒಂದು ಲೆಟರ್ ಬರೆದಿರ್ತಾರೆ. FD ಮೇನ್ ಅದೇ ತಾನೇ, ಕರ್ನಾಟಕ ರಾಜ್ಯ ಸರ್ಕಾರದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಣಕಾಸು ಟೆಂಡರ್ನ ಲೋಪದ ಬಗ್ಗೆ ಸ್ಪಷ್ಟವಾದಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಎರಡೂ ಪ್ಯಾಕೇಜ್ ಅನ್ನ ಒಂದೇ ಕಂಪನಿಗೆ ಯಾಕೆ ಕೊಡ್ತೀರಾ? ಅದೆಂಗೆ ಒಂದೇ ಕಂಪನಿ ಬಂದ್ಬಿಡ್ತದೆ? ಎರಡು ಪ್ಯಾಕೇಜ್ ಇಡೀ ಬೆಂಗಳೂರು. ಅವ್ರು ಇನ್ನೊಂದು ಅಬ್ಸರ್ವೇಷನ್ ಹೇಳಿದ್ದಾರೆ, 5% ಹೆಚ್ಚಳ ಯಾಕೆ ಮಾಡಿದ್ದೀರಾ? ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕ್ವಶನ್. 30 ವರ್ಷದ ಗುತ್ತಿಗೆ ಯಾಕೆ ಕೊಟ್ಟಿದ್ದೀರಾ? ಮತ್ತೆ ಅದನ್ನ ಎಕ್ಸ್ಟೆಂಡ್ ಮಾಡಕ್ಕೆ ಅವಕಾಶ ಯಾಕೆ ಕೊಟ್ಟಿದ್ದೀರಾ? ಅವ್ರು ಬರೆದಿರೋದು ಈ 3 ಅಂಶಗಳು ಬೆಂಗಳೂರಿನ ನಾಗರಿಕರ ಹಿತದೃಷ್ಟಿಯಿಂದ ಇದೊಂದು ಅಪಾಯಕಾರಿ ಗುತ್ತಿಗೆ. ಈ ಟೆಂಡರ್ ಡೇಂಜರಸ್ ಟೆಂಡರ್ ಅಂತ ಕೊಟ್ಟಿದ್ದಾರೆ. ಅವ್ರು ಇನ್ನೊಂದು ಹೇಳಿದ್ದಾರೆ, ನಾವು ನೋಡಿಲ್ಲ ಇದನ್ನ, 30 ವರ್ಷ ಕೊಟ್ಟಿರೋ ಅಂಥದ್ದು, ಇದನ್ನು ಕೊಡೋದು ಸೂಕ್ತ ಅಲ್ಲ, ಅಟ್ಲೀಸ್ಟ್ 10 ವರ್ಷಕ್ಕಾದ್ರೂ ಇಳಿಸಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದು. ಆಮೇಲೆ 5% ಎಸ್ಕಲೇಷನ್ ಕೊಟ್ಟಿದ್ದೀರಲ್ಲ, ಅದು ಕೊಡಬಾರ್ದು. 2.5 ಆದ್ರೂ ನೀವು ರೆಡ್ಯೂಸ್ ಮಾಡಬೇಕು. ಆಮೇಲೆ ಇಲ್ಲಿ ನಾನು ತೋರಿಸ್ತೀನಿ ಈಗ ಇದನ್ನು. FD ಡೀಟೈಲ್ ಇಲ್ಲಿದೆ ನೋಡಿ. FD ಅವರು ಮಾಡಿರುವಂಥ ಕಾಪಿನೂ ನಾನು ತೆಗೆದಿದ್ದೀನಿ. FD ಅವರು ಕೊಟ್ಟಿರುವಂಥ ದಾಖಲೆ ಇದು. ನಾನೇನು ಓರಲ್ ಆಗಿ ಹೇಳ್ತಾ ಇಲ್ಲ, ಹೇಳಿದ್ರು ಅಂತ. ಇಟ್ಸ್ ಎ ರೆಕಾರ್ಡ್. ಹೌದು, ಕ್ಯಾಬಿನೆಟ್ಗೆ ನೋಟ್ಗೆ ಕೊಟ್ಟಿರೋವಂಥದ್ದು ಇದು. ಇಲ್ಲಿಂದ ಅದೇ ಇಲ್ಲಿ it is unclear why was the initial estimate so far off. If the 19% premium is reasonable, does it means UDD original data was ununiform. ಮತ್ತೆ ಇಂಪಾರ್ಟೆಂಟ್ ಆಗಿ ಸೌತ್ ಪ್ಯಾಕೇಜ್ ಕ್ರಿಯೇಟ್ಸ್ ಎ ಟೂ ಬಿಗ್ ಟು ಫಾಲ್ ಸಿನಾರಿಯೋ. ಫೇಲ್ ಸಿನಾರಿಯೋ ಇದನ್ನ ನಾನು ಹೇಳ್ತಾ ಇರೋದು. FD ಅವ್ರು ಕೊಟ್ಟಿರೋದು, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕ್ಯಾಬಿನೆಟ್ಗೆ ಕೊಟ್ಟಿರೋದು. ಫೈನಾನ್ಷಿಯಲ್ ಡಿಸ್ಟ್ರೆಸ್ ಆರ್ ಆಪರೇಷನಲ್ ಇಶ್ಯೂಸ್. The entire city waste management system could collapse. ಫೈನಾನ್ಸ್ ಅವ್ರು ಕೊಟ್ಟಿರೋದು, ನಾನಲ್ಲ. ಕೊಲ್ಯಾಪ್ಸ್ ಆಗ್ತೈತೆ ಅಂತ ಕೊಟ್ಟಿದ್ದಾರೆ. The total commitment of 40,000 crore requires a dedicated revenue stream to ensure the BBMP does not default on tipping fee in the failure ಅಂತ ಕೊಟ್ಟಿದ್ದಾರೆ. failure in the future. In the future ಮುಂದಕ್ಕೆ 40,000 ಕೋಟಿ ಮಾಡಿದಿರಲ್ಲ, ಮುಂದಕ್ಕೆ ಕಾರ್ಪೊರೇಷನ್ ಡಿಫಾಲ್ಟ್ ಆಗ್ತೈತೆ ಅಂತ. ಅಂದ್ರೆ ಕಾರ್ಪೊರೇಷನ್ಗೆ ಇದು ಭರಿಸೋ ಅಂತ ಶಕ್ತಿನೇ ಇರಲ್ಲ. ಯಾರು ಕೊಟ್ಟಿರೋರು? ಡಾಕ್ಟರ್ G. ಗೋಪಾಲ ಕೃಷ್ಣ, DS 3 ಡೆಪ್ಟಿ ಸೆಕ್ರೆಟರಿ. ಆಮೇಲೆ ರಾಕೇಶ್ ಕುಮಾರ್ ಸಿಂಗ್, ಅಡಿಷನಲ್ ಚೀಫ್ ಸೆಕ್ರೆಟರಿ ಫೈನಾನ್ಸ್ ಡಿಪಾರ್ಟ್ಮೆಂಟ್, ಅಡಿಷನಲ್ ಚೀಫ್ ಸೆಕ್ರೆಟರಿ. ರಿತೇಶ್ ಕುಮಾರ್ ಸಿಂಗ್ ಅವ್ರು ಕೊಟ್ಟಿದ್ದಾರೆ 6/5/2026 4 ಗಂಟೆ 59 ನಿಮಿಷ. ನಿಮಿಷನೂ ಹಾಕ್ಬಿಟ್ಟಿದ್ದಾರೆ. 4 ಗಂಟೆ 59 ನಿಮಿಷ PM. ಇದು ಯಾರು ಕಳಿಸಿದ್ದಾರೆ? ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳಿಸಿರೋದು. ಅನುಮೋದನೆ ಟಿಪ್ಪಣಿ ಪಾಳೆ ಇದರೊಂದಿಗೆ ಲಗತ್ತಿಸಿ ಮುಂದಿನ ಕ್ರಮಕ್ಕಾಗಿ ಅಂತ ಕಳಿಸಿದ್ದಾರೆ. ಅವರನ್ನು ಕೂಡ ಕ್ಲಿಯರ್ ಆಗಿ ಹೇಳ್ತಾರೆ,
ಇಲ್ಲಿ I should be noted that 5% compounding at the end of 30 years, the base rate would have become almost all 4.5 times greater than present rate. That is increase of 430%, 430% increase ಅಂತ ಫೈನಾನ್ಸ್ ಅವ್ರು ಬರ್ದಿರೋದು, ನಾನಲ್ಲ. 430% ಇನ್ಕ್ರೀಸ್ ಆಗ್ತೈತೆ 5% ಮಾಡಿದ್ರೆ ಅಂತ ಹೇಳ್ತಾರೆ ಇದರಲ್ಲಿ. ಆಮೇಲೆ ಅವ್ರು ಕ್ಲಿಯರ್ ಆಗಿ ಹೇಳ್ತಾರೆ, ಇಟ್ ಈಸ್ ಅಡ್ವೈಸಬಲ್ that duration of the tender be reduced to say about 10 years. If we are to accept a high premium, the annual increase should be also be restricted 2.5%. ಅದು ಹೇಳ್ಬಿಟ್ಟು, since upfront investment in the secondary sector are not very huge and the land are being provided by the government, the honorable CM ಅವ್ರು ಬರ್ದಿರೋದು, ಯಾರು ಚೀಫ್ ಸೆಕ್ರೆಟರಿ, ಅಡಿಷನಲ್ ಚೀಫ್ ಸೆಕ್ರೆಟರಿ, honorable CM may kindly approve FDVU. ಅಂದ್ರೆ ಮುಖ್ಯಮಂತ್ರಿಗೆ ನಮ್ಮ ಮನವಿ ಏನಿದೆ ಅದನ್ನ ದಯವಿಟ್ಟು ಪರಿಗಣಿಸಿ. ಆಸ್ ಪರ್ ಪ್ಯಾರಾ 80, 81 ಅಂಡ್ ಪಾಯಿಂಟ್ಸ್ ಅಬೋವ್, ಪ್ಯಾರಾ 80, 81 ಅಂಡ್ ಪ್ಯಾರಾ ಅಬೋವ್ ಅವರು ಮುಖ್ಯಮಂತ್ರಿಗೆ ಕಳಿಸಿದ್ದಾರೆ. ಇದಕ್ಕಿಂತ ಬೇಕಾ ಸ್ಕ್ಯಾಂಡಲ್? ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿಲ್ಲ, ಕೊಡಬಾರದು ಅಂತ ಹೇಳಿದ್ದಾರೆ. ಅಂದ್ರೆ ಇದು ಬೋಗಸ್ ಅಂತ ಡೈರೆಕ್ಟ್ ಆಗಿ ಹೇಳ್ತಾ ಇದ್ರು, ಇದೆಲ್ಲ ಫ್ರಾಡು ಅಂತ ಹೇಳಿದ್ದಾರೆ.